ಅದು ಕೂಡ ತನಿಖೆ ಮಾಡ್ತಾ ಇದೆ. ಎಳೆದಾಡಿದೆ ಅಂತ ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ವಿಷಯ ಮಟ್ಟಿಗೆ ವಿದ್ಯಾರ್ಥಿಗಳ ಅವ್ರ ಹಕ್ಕು. ಈಗ ಏನು ಈಗ ಎಳೆದಾಡಿದ್ರಿ ಅಂತ ನೀವ್ ಹೇಳಿದ್ರಿ. ನೀವು ಡೆಲ್ಲಿ ಜಂತರ್ ಮಂತರ್ ನೋಡಿದ್ರಿ, ಯಾವ ರೀತಿ ಹೊಡೆದ್ರು ಪೊಲೀಸರು. ಒಂದು ಕೋಲ್ಗೆ ಲಾಟಿಗೆ ಮೊಳೆಗಳನ್ನ ಹಾಕೊಂಡು ಹೊಡೆದ್ರು, ಶೂಟ್ ಮಾಡಿದ್ರು. ವಿದ್ಯಾರ್ಥಿಗಳಂತಲ್ಲ, ಯಾರೇ ಈ ಭಾರತದಲ್ಲಿ ಎಂತವ್ರಿಗೆ ಅನ್ಯಾಯ ಆದ್ರೂ ಅದನ್ನು ಹೋರಾಟ ಮಾಡುವ, ಪ್ರತಿಭಟನೆ ಮಾಡುವ ಹಕ್ಕು ಇರುವಂತದ್ದು. ಶಾಂತಿಯುತವಾಗಿ ಇಲ್ಲ, ಅವ್ರು ನ್ಯಾಯ ಕೇಳ್ಕೊಂಡು ಶಾಂತಿಯುತವಾಗಿ ಮಾಡಿದ್ರು ಕೂಡ ಅದನ್ನೇ ನಾನು ಅದ್ರ ಮಾಡಿದ್ರು ಕೂಡ ಇದು ಖಂಡನೀಯ. ಹಂಗಾದ್ರೆ ನಾವು ಯಾರ ನ್ಯಾಯ ಕೇಳುವಂಥದ್ದು? ಅಲ್ಲೇನಾರೋ ಒಂದು ಗಲಭೆಗಳು ಸೃಷ್ಟಿ ಮಾಡಿ ಕಾನೂನು ವಿರುದ್ಧವಾಗಿ ಏನಾರೋ ತೊಡಕ್ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಪೊಲೀಸರು ಕ್ರಮ ತಗೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಅವ್ರು ನ್ಯಾಯ ಕೇಳ್ತಿದ್ರು. ಯಾಕಂದ್ರೆ ಭವಿಷ್ಯದ ಪ್ರಶ್ನೆ ಅವ್ರದ್ದು. ಒಂದು ಅವ್ರೇನಂತ ಹೇಳಿದ್ರೆ ಎಲ್ಲ ಮಾರಾಟ ಆಗಿದೆ, ದುಡ್ಡು ಕೊಟ್ಟು ಇವ್ರು ಕೊಟ್ಟಿದ್ದಾರೆ ಕೆಲಸಗಳನ್ನ. ಪ್ರಾಮಾಣಿಕವಾಗಿ ತನಿಖೆ ಮಾಡಕ್ ಹೇಳಿದ್ರು ಮ್ಯಾಜಿಸ್ಟ್ರೇಟ್ ಆಗ್ಲಿ ಅಂತ. ಅದಾದ್ಮೇಲೆ ಈಗ ಅದು ತೀವ್ರತೆ ಗೊತ್ತಾಗಿ ಈಗ ಅದಕ್ಕೆ ಹೈಯರ್ ಆಫೀಸರ್ಸ್ ಗಳಿಂದ ಆಗ್ಲಿ ಅಂತ CIDಗೆ ವಹಿಸಿದ್ದಾರೆ. ಯಾವುದೇ ಸರ್ಕಾರ ಆದ್ರೂ ಆ ಪ್ರಕರಣದ ಸೂಕ್ಷ್ಮತೆಯನ್ನು ಗಮನಿಸಿ ಕೊಡುವಂಥದ್ದು. ನಾನು ಮುಂಚೆನೂ ತಮ್ಮ ಒಂದು ಹೇಳಿರುವಂಥದ್ದು, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಬೇಕು, ಅನ್ಯಾಯ ಆಗ್ಬಾರ್ದು ಅಂತ ಹೇಳೋದು. ಈಗ CIDಗೆ ಒಪ್ಪಿಸಿದ ಸರ್ಕಾರ ಅದನ್ನ ಸ್ವಾಗತಿಸ್ತೇನೆ. ತನಿಖೆ ಮಾಡಿ ಯಾರು ತಪ್ಪು ಮಾಡಿದ್ರೆ ತಪ್ಪಿದ್ರೆ ಶಿಕ್ಷೆ ಆಗಲಿ. ಸರ್, ಎಲ್ಲೋ ಒಂದ್ ಕಡೆ ಆತಂಕ ಮನೆ ಮಾಡಲ್ಲ. ಬಾಂಬ್ ಬ್ಲಾಸ್ಟ್ ಆಗತ್ತೆ, ರಿಲೇಟಿವ್ ಗಡಿ ಬ್ಲಾಸ್ಟ್ ಆಗತ್ತೆ. ಮತ್ತೊಂದು ಕಡೆ ನೋಡಿದ್ರೆ ತಮಿಳುನಾಡಿನ ಪ್ರಭಾವಿತರು ಬರ್ತಾ ಇದ್ದಾರೆ. ಪ್ರಭಾಕರನ್ ಅವರು ಮತ್ತೆ ವೀರಪ್ಪನ್ ಅವರ ಅಭಿಮಾನಿಗಳು ಹೆಚ್ಚಾಗ್ತಾ ಇದ್ದಾರೆ. ಸಮಾಧಿಗೂ ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿ ಹೋಗ್ತಾ ಇದ್ದಾರೆ? ಯಾರ್ದು? ಅಲ್ಲಿರುವ ಮಾಟಳ್ಳಿ ಭಾಗದವರು ಮತ್ತೆ ಸಂದನಪಳ್ಳಿ ಗ್ರಾಮದವರು. ನೋಡಿ, ಆತರ ನಾವು ಮಾಡಿದ್ರೆ ಕಾನೂನು ರೀತಿ ಕ್ರಮ ತಗೊಳ್ತಾರೆ. ಈಗ ಅವ್ರಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆದ ತಕ್ಷಣ ಅವರು ಅಸಮಾಧಾನಗೊಂಡು ಇವ್ರ ಮೇಲೆ, ಯಾರು ನಮ್ಮ ಅರಣ್ಯ ಅಧಿಕಾರಿಗಳ ಮೇಲೆ, ಅದು ಸಹಜ ಅಲ್ವಾ, ಅದು ಸಾವಾದ್ಮೇಲೆ ಆಕ್ರೋಶ ಒಳಗಾಗಿ ಘಟನೆಗಳು ಧ್ವಂಸ ಮಾಡಿ ಅಂತಲ್ಲ, ಮಾಡಬಾರ್ದಿತ್ತು, ಬಟ್ ಮಾಡಿದ್ದಾರೆ. ಅವ್ರು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕೂಡ 2 FIR ಹಾಕಿದ್ದಾರೆ. FIR ಹಾಕಿ ಅದಕ್ಕೂ ತನಿಖೆ ಮಾಡ್ತಿದ್ದಾರೆ. ಅದು ಯಾರು ಧ್ವಂಸ ಮಾಡಿದ್ರು, ಸರ್ಕಾರಿ ಆಸ್ತಿನ ಯಾರು ಹಾನಿ ಮಾಡಿದ್ರು ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ. ನಮ್ದು ಉದ್ದೇಶ ಮೇನ್ ಆಗಿ ನಡೆದಂತ ಘಟನೆ ಸತ್ಯಾಸತ್ಯತೆಗಳು ಹೊರಬರಲಿ, ಯಾರ್ಗ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗುವಂತ ಕೆಲಸ ಆಗ್ಲಿ ಅನ್ನೋದು ನನ್ನ ಒಂದು ಒಬ್ಬ ಸಂಸದನಾಗಿ, ಭಾಗ ಸಂಸದನಾಗಿ ಒಂದು ಬಯಕೆ. ಅದು ಈಗ ಸರ್ಕಾರ CIDಗೆ ಬೆಳಗ್ಗೆ 10 ಗಂಟೆಯಲ್ಲಿ ವಹಿಸಿದೆ. ಅವರು ಕೂಡ ಕೊಳ್ಳೇಗಾಲಕ್ಕೆ ಆಗಮಿಸಿದರೆ ಅವ್ರ ತಂಡ ಕೂಡ. ಅವ್ರು ಬಂದು ಈಗ ಎಲ್ಲ ರಿಪೋರ್ಟ್ಗಳು ತಗೊಂಡು ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ವರದಿ ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಸರ್, ಪಾಲಾರ್ ಬಾಂಬ್ ಸರ್ ಜೈಲಲ್ಲಿ ಇದ್ದಾಗ ಆತನ ರಿಲೇಟಿವ್ ಕೂಡ ಈ ಒಂದು ಸಂಘಟನೆಯಲ್ಲಿ ಒನ್ ಆಫ್ ದ ಫೌಂಡರ್. ಇಲ್ಲಿ ನೋಡಿ, ನಮ್ಮ ಕರ್ನಾಟಕ ಇದೆಯಲ್ಲ, ಯಾವಾಗಲೂ ಶಾಂತಿಯುತವಾಗಿರುವಂತ ಒಂದು ರಾಜ್ಯ. ಇಲ್ಲಿ ಅಂತ ಸಂಘಟನೆಗಳೇನೋ ಇಲ್ಲಿ ಬಂದು ಶಾಂತಿ ಉಂಟು ಮಾಡಕ್ಕೆ ಪ್ರಯತ್ನ ಪಟ್ರೆ ಸರ್ಕಾರ ಏನ್ ಕ್ರಮ ತಗೋಬೇಕು ಅದು ಖಂಡಿತ ತಗೊಳುತ್ತೆ. ಯಾಕೆಂದ್ರೆ ಅಂತ ಇದಕ್ಕೆ ನಮ್ಮಲ್ಲಿ ಸ್ಕೋಪ್ ಕೊಡಬಾರ್ದು ಅಂತ ಸಂಘಟನೆಗಳಿಗೆ. ಯಾಕೆಂದ್ರೆ ಈ ಅಮಾಯಕರನ್ನ ಏನೋ ಒಂದು ನೊಂದ ಜೀವ ಇರುತ್ತೆ, ಅದನ್ನ ಬಂದು ಬೇರೆ ರೀತಿ ಬಳಸುವಂತ ಸಮಾಜ ಘಾತಕ ಶಕ್ತಿಗಳಾಗಿ ಬೆಳೆಸುವಂತ ರೀತಿಯಲ್ಲಿ ನಾವು ತಡೆಗಟ್ಟಲೇಬೇಕು. ಅಂತದೇನು ಕಂಡು ಬಂದ್ರೆ ನಮ್ಮ ಸರ್ಕಾರ ಏನ್ ಕ್ರಮ ತಗೋಬೇಕು ಅದು ಖಂಡಿತ. ಸರ್, ABP ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರು ಬೆಂಗಳೂರಲ್ಲಿ. ಅವ್ರ ವಿರುದ್ಧ ಬಲವಂತ ಕ್ರಮವನ್ನು ಪೊಲೀಸ್ ತಗೊಂಡಿದ್ದಾರೆ. ವಿದ್ಯಾರ್ಥಿನಿಯರನ್ನ ಬೇಕಾಬಿಟ್ಟೆ ಎಳೆದಾಡಿದ್ದಾರೆ ಅಂತ ಹೇಳಿ ಆಗಿದೆ ಬೆಂಗಳೂರಲ್ಲಿ. ಏನ್ ವಿಷಯವಾಗಿ? KPSC ಅಕ್ರಮ ಕುರಿತು. KPSC ಅಕ್ರಮಣ ಈಗಾಗಲೇ ED ಕೂಡ ಬಂದಿದೆ ಅಲ್ಲ, ಅವ್ರಿಗೆ ಕೂಡ